ಮಕ್ಕಳೇ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನಲ್ಲಿ ಇವಾಗ ಎಕ್ಸಸೈಸ್ 3.1 ಒಳಗೆ ಸೆಕೆಂಡ್ ಕ್ವೆಶ್ಚನ್. ಫೈಂಡ್ ದ ಡಿಗ್ರಿ ಮೆಷರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ರೇಡಿಯನ್ ಮೆಷರ್ಸ್. ಯೂಸ್ ಪೈ ಈಕ್ವಲ್ಸ್ ಟು 22/7. ಸೊ ಇಲ್ಲಿದೆ 11/16, ಇದು 11/16 ಇದೆ. ಓಕೆ, -4, 5π/3, 7π/6. ಬೇಸಿಕ್ಕಾಗಿ ನೋಡಿದರೆ ಈ ಮೆಥಡ್ದಲ್ಲಿ ನಾನು ಮಾಡ್ತೀನಿ. ಇವಾಗ ನೋಡಿ, ಈ ರೇಡಿಯನ್ ಇದೆ, ಇದೆಲ್ಲ ರೇಡಿಯನ್ಸ್ನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಮೇಲೆ 0 ಹೀಗೆ 0 ಹಾಕಿದರೆ ಅವಾಗಷ್ಟೇ ನಮಗೆ ಗೊತ್ತಾಗ್ತಿತ್ತು ಇದು ಡಿಗ್ರಿಯಲ್ಲಿದೆ. ಇಲ್ಲಿ ಏನು ಹಾಕಿಲ್ಲ, ಸೊ ಇಟ್ ಈಸ್ ರೇಡಿಯನ್. ನಾವು ಇದನ್ನು ಅರ್ಥ ಮಾಡ್ಕೋಬೋದು, ಯಾಕಂದರೆ ಇದು ರಿಯಲ್ ನಂಬರ್ಸ್ ಮತ್ತು ರೇಡಿಯನ್ಸ್ ಎರಡೂ ಸೇಮ್ ಇದೆ. ಓಕೆ, ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಇದಿದೆ ರೇಡಿಯನ್ಸ್ನಲ್ಲಿ 11/16 ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ 11/16 ಇಂಟು 180/π. ಇದನ್ನು ಡಿಗ್ರಿ, ಮಿನಿಟ್ಸ್ ಮತ್ತು ಸೆಕೆಂಡ್ಸ್ ಈ ರೀತಿಯಲ್ಲಿ ಆನ್ಸರ್ ಕೊಡಬೇಕು. ಇದರದೊಂದು ಫಾರ್ಮುಲಾನು ಇದೆ, ಈ ಫಾರ್ಮುಲಾ ಪ್ರಕಾರ ನೀವು ಕೊಡ್ಬೋದು. ಫಾರ್ಮುಲಾ ಫ್ರಮ್ ಡಿಗ್ರಿ ಟು ರೇಡಿಯನ್. ಇಲ್ಲಿ ಕೇಳಿರೋದು ಫ್ರಮ್ ಫೈಂಡ್ ದ ಡಿಗ್ರಿ ಕೇಳಿದ್ದಾರೆ. ಸೊ ಇದೇ ಮೆಥಡ್, ಇದೇ ಫಾರ್ಮುಲಾ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಫಾರ್ಮುಲಾ ನೋಡಿ, ಫಾರ್ಮುಲಾನು ಬರೀತೀನಿ, ಇಂಟು ರೇಡಿಯನ್. ಓಕೆ, ಇಲ್ಲಿ ರೇಡಿಯನ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ನೀವೆಲ್ಲ ವರ್ಕೌಟ್ ಮಾಡ್ಬೋದು. ನಂದೇನೆಂದರೆ ಈ ರೀತಿಯಲ್ಲಿ ಮಾಡಿದರೆ ನಿಮಗೆ ನೆನಪಿರುತ್ತೆ. ನೀವು ಬೇಕಾದರೆ ನೀವು ಇದನ್ನು ನೆನಪಿಡಿ. ಫಾರ್ಮುಲಾ ನಿಮಗೆ ಕೆಲವೊಮ್ಮೆ ನೆನಪಿಲ್ಲ ಅಂದರೂ ಈಗಂತೂ ಖಂಡಿತ ನೆನಪಿರುತ್ತೆ. ಇದು ಒಂದು ಮೂಲಕವಾಗಿ ಏನು ಯಾವುದೇ ಸಮ್ ಕೊಟ್ಟರು ರೇಡಿಯನ್ ಟು ಕನ್ವರ್ಷನ್ ಆಫ್ ರೇಡಿಯನ್ ಟು ಡಿಗ್ರಿ, ಡಿಗ್ರಿ ಟು ಕನ್ವರ್ಷನ್ ನೀವು ಈಸಿಯಾಗಿ ಮಾಡ್ಬೋದು. ಫಸ್ಟ್ ಕ್ವೆಶ್ಚನ್ ನೋಡಿ, 11/16 ಡಿಗ್ರಿಗೆ 180, ಇದೇ ಫಾರ್ಮುಲಾದಲ್ಲಿ ಮಾಡ್ತಿದ್ದೇನೆ. ರೇಡಿಯನ್ ಎಷ್ಟಿದೆ, ಇದಿದೆ ರೇಡಿಯನ್, ನಮಗೆ ಡಿಗ್ರಿಯಲ್ಲಿ ಬೇಕಂತೆ. ಸೊ ಡಿ ಅಂತ ಬರ್ಕೊತೀನಿ. ಡಿ ಈಕ್ವಲ್ಸ್ ಟು 11/16. ಇದರೊಳಗೆ ಪೈ ನಾವು 22/7 ಯೂಸ್ ಮಾಡ್ಬೋದು. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಾನು ಕ್ಯಾನ್ಸಲ್ ಔಟ್ ಮಾಡಿಬಿಡ್ತೇನೆ. 8, 9, 4 ಆ್ಯಂಡ್ 45. ಸೊ ಇದಾಗುತ್ತೆ. ಸೊ ನೋಡಿ, ಇದಾಯಿತು. 45 ಇಂಟು 11 ಡಿವೈಡೆಡ್ ಬೈ 4 ಇಂಟು 22/7. ಯಾವಾಗ ಹೋಯ್ತಲ್ಲ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಬೇಡಿ. 11 ಇದೆ, ಇದು ಮಲ್ಟಿಪ್ಲೈ ಮಾಡ್ಬೋದಿತ್ತು. ನಾನು ಮಲ್ಟಿಪ್ಲೈ ಯಾಕೆ ಮಾಡಲಿಲ್ಲ ಅಂದರೆ ಪೈ ಇದೆಯಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. 1, 2 ಇಲ್ಲಿ ಕ್ಯಾನ್ಸಲ್ ಔಟ್ ಆಯಿತು. ಇದಾದ ನಂತರ ನಾನು ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ, 45 ಇಂಟು 7 ಡೈರೆಕ್ಟಾಗಿ ಮಲ್ಟಿಪ್ಲೈ ಆಯಿತು. 3, 28, 3, 31, 31. ಇದು 8 ಇದೆ. ಇದಾಯಿತು ಕಂಪ್ಲೀಟ್ಲಿ ಡಿಗ್ರಿಯಲ್ಲಿ. ಸೊ ಡಿಗ್ರಿಯಲ್ಲಿ ಬಂದಿದೆ. ಇದನ್ನು ಡಿಗ್ರಿಯಿಂದ ಮಿನಿಟ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದಾಗ ಇದೇನಾಗುತ್ತೆ, 4 ಅಲ್ಲ, ಮತ್ತು ಸೊ ಇದು ನೋಡಿ, ಇದರೊಳಗೆ 3 24, 24, 6, 7 ಮತ್ತು 9 3 ಉಳಿಯುತ್ತೆ. ಸೊ ಡಿಗ್ರಿ ಮತ್ತು ಪ್ಲಸ್ 3/8. ಇದು ಹೇಗೆ ಬಂತಂದರೆ, ನೀವು ಇದನ್ನು ಡಿವೈಡ್ ಮಾಡಿದಾಗ ಇಲ್ಲಿ 39 ಬರುತ್ತೆ, ಇಲ್ಲಿ ಬರುತ್ತೆ 12 ಬರುತ್ತೆ ಅನಿಸುತ್ತೆ. ಸೊ ಇಲ್ಲಿ 3 ಉಳಿಯುತ್ತೆ. ಸೊ ನಾನಿಲ್ಲಿ ಇದನ್ನು ಇದರ ಜೊತೆ ನೀವು ಭಿನ್ನರಾಶಿ ಮತ್ತು ನೋಡಿ, ಇಲ್ಲಿ ಮಿಶ್ರ ಭಿನ್ನರಾಶಿ ಮತ್ತು ಸಕಾರಾತ್ಮಕ ಭಿನ್ನರಾಶಿ, ಇದು ಪ್ರಾಪರ್ ಫ್ರ್ಯಾಕ್ಷನ್ಸ್, ಇಂಪ್ರಾಪರ್ ಫ್ರ್ಯಾಕ್ಷನ್ಸ್, ಇದನ್ನೆಲ್ಲ ಕಲಿಬೇಕಾಗುತ್ತೆ. ಓಕೆ, ಇದನ್ನು ಹೇಗೆ ಬರೀಬೇಕಂತ ಹೇಳಿ ಡಿವೈಡ್ ಮಾಡಿದ ಮೇಲೆ ಏನು ರಿಮೈಂಡರ್ ಸಿಗುತ್ತೆ ಅಲ್ಲ, ಬೇಸಿಕ್ಲಿ ಏನಿಲ್ಲ, ಸಿಂಪಲ್ ಆಗಿದೆ. ಇದು ನಂಬರ್ ಇದೆಯಲ್ಲ ಫಸ್ಟಿಗೆ ಬರ್ಕೋಬೇಕು, ಅದ ನಂತರ ರಿಮೈಂಡರ್ ಏನಿರುತ್ತಲ್ಲ ಅದನ್ನು ಬರ್ಕೊಂಡು ಡಿವೈಡ್ ಮಾಡಿಬಿಟ್ರೆ ಮುಗೀತು. ನೀವು ಇದನ್ನು ಸಾಲ್ವ್ ಮಾಡಿದರೆ ಮತ್ತೆ ಇದೇ ಸಿಗೋದು ನಿಮಗೆ. ಇದಾದ ನಂತರ ಇದೇನಾಗಿದೆ, ಡಿಗ್ರಿಯಲ್ಲಿದೆ. ಇದನ್ನು ನಾವೇನು ಮಾಡಬೇಕು, ರೇಡಿಯನ್ಸ್ಗೆ ಕನ್ವರ್ಟ್ ಮಾಡಬೇಕು. 39 ಪ್ಲಸ್ 3 ಇಂಟು 3/8 ಇಂಟು 60 ಇದಾಗುತ್ತೆ ಮಿನಿಟ್ಸ್ನಲ್ಲಿ. ಏಕೆಂದರೆ ನೋಡಿ, 1 ಮಿನಿಟ್ 1 ಡಿಗ್ರಿ ಈಕ್ವಲ್ಸ್ ಟು 60 ಮಿನಿಟ್ಸ್. ಬೇಸಿಕ್ಲಿ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ 60ಇಂದ. ಇದನ್ನು ಬರೀ ತೋರಿಸ್ತಿದ್ದೇನೆ. ಇವಾಗ 3/8 ಇದೆ, ಇದನ್ನು ಹೇಗೆ 60ಯಲ್ಲಿ ಕನ್ವರ್ಟ್ ಮಾಡಬೇಕು ಅಂದರೆ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿಯಲ್ಲಿ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಇದು ಡಿಗ್ರಿ
ಡಿಗ್ರಿಯಿಂದ ಮಿನಿಟ್ಸಿಗೆ ಡಿಗ್ರಿ ಇಲ್ಲಿದೆ ಸ್ವಲ್ಪ, ಇದು ಮಿನಿಟ್ಸ್, ಇದು ಡಿಗ್ರಿಯಿಂದ ಮಿನಿಟ್ಸಿಗೆ ಕನ್ವರ್ಟ್ ಮಾಡ್ತಿದ್ದೇನೆ. 39 ಡಿಗ್ರಿ ಪ್ಲಸ್ ಇದು ಕ್ಯಾನ್ಸಲ್ ಔಟ್ ಮಾಡಿದಾಗ 4 4 2 4 15 ಇಲ್ಲಾಯಿತು 45/2 ಇದಾಯಿತು ಮಿನಿಟ್ಸ್. ಇವಾಗ ಇದನ್ನು ಡಿವೈಡ್ ಮಾಡಿದಾಗ 2 1 7 27 ಮಿನಿಟ್ ಮತ್ತು 1 ಉಳಿಯುತ್ತೆ 1/2 ಮಿನಿಟ್. ಇದನ್ನು ಮಿನಿಟ್ಸ್ನ ಇವಾಗ ನೋಡಿ, ಇದಿದೆಯಲ್ಲ ಡಿಗ್ರಿಯಲ್ಲಿದೆ ಅಲ್ಲ, ಇದು ಡಿಗ್ರಿಯಲ್ಲಿದೆ, ಇದು ಮಿನಿಟ್ಸಲ್ಲಿ, ಇದು ಮಿನಿಟ್ಸಲ್ಲಿದೆ. ನಾನೇನು ಮಾಡ್ತೀನಿ, ಮಿನಿಟ್ಸ್ ಈ ಫ್ರ್ಯಾಕ್ಷನ್ ಪಾರ್ಟ್ ಏನು ಬರುತ್ತಲ್ಲ ಅದನ್ನು ಮತ್ತೆ ನಾನು ಕನ್ವರ್ಷನ್ ಮಾಡಿ ನಾನು ಅದನ್ನು ಇದ್ರೊಳಗೆ ತರ್ತೀನಿ. 1/2 × 30 1 × 60 ಸೆಕೆಂಡ್ಸ್. ಸೊ 39 ಪ್ಲಸ್ 27 ನಿಮಿಷ ಪ್ಲಸ್ 30 ಸೆಕೆಂಡ್ಸ್. ಸೊ ಬೇಸಿಕ್ಲಿ ಇದನ್ನು ಹೇಗೆ ಬರಿಬೋದು ಅಂದರೆ 39 ಡಿಗ್ರಿ 27 ಮಿನಿಟ್ಸ್ 30 ಸೆಕೆಂಡ್ಸ್. ಇದಾಯಿತು ಕಂಪ್ಲೀಟಾಗಿ ಫಸ್ಟ್ ಕ್ವೆಶ್ಚನ್ದು ಫಸ್ಟ್ ಪಾರ್ಟ್. ಸೆಕೆಂಡ್ ನೋಡಿ, ಸೆಕೆಂಡ್ ಇದೆ -4 ಇದೆ. -4ನ ಹೇಗೆ ಮಾಡಬೇಕಂತ ಹೇಳಿದರೆ, -4 ಇದೆಯಲ್ಲ, ಡಿಗ್ರಿ ಈಕ್ವಲ್ಸ್ ಟು ರೇಡಿಯನ್ನಲ್ಲೇ ಅಲ್ಲ, ಸೊ 180 ಬೈ ರೇಡಿಯನ್ ಇಂಟು 4 -4. ಸೊ ಈಗ ನೋಡಿ 18/22 ಇಂಟು -4 ಇಂಟು 7. ಇದನ್ನು 22/7 ಇಟ್ಮೇಲೆ 7 ಮೇಲೆ ಹೋಗಿದೆ. ಸೊ ಇದು ಕ್ಯಾನ್ಸಲ್ ಔಟ್ ಆಗುತ್ತೆ, 211. ಇದಾದ ನಂತರ ಸೊ ಇದೇನಾಗುತ್ತೆ, -11 ಕೆಳಗಿದೆ, 180 ಇಂಟು 14 ಇದೆ. ಸೊ 14 ಸೊ ಬೇಸಿಕ್ಲಿ ಇದೇನಾಗುತ್ತೆ -2520 ಡಿವೈಡೆಡ್ ಬೈ 11. ನೀವು ಬೇಕಾದರೆ ಮಲ್ಟಿಪ್ಲೈ ಮಾಡಿ ನೋಡಿ, ನಾನಿಲ್ಲಿ ಮಾಡಿದ್ದೀನಿ. ಓಕೆ, ಇದನ್ನು ಇವಾಗ ಇಲ್ಲಿ ಡಿಗ್ರಿಯಲ್ಲಿದೆ, ಸೊ ಇದು ಡಿಗ್ರಿಯಿಂದ ನಾನು ರೇಡಿಯನ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ D ಈಕ್ವಲ್ಸ್ ಟು -25/220/11. ಸೊ ಡಿಗ್ರಿಯಲ್ಲಿರೋದ್ರಿಂದ ಇದನ್ನೇನು ಮಾಡ್ತೀನಿ, 210. ಸೊ ಇಲ್ಲಿ 100 ಉಳಿಯುತ್ತೆ, 100 ಅಂದರೆ 9 ಉಳಿಯುತ್ತೆ. ಇದಾಯಿತು ಡಿಗ್ರಿ, ಮತ್ತು 1/11 ಉಳಿಯುತ್ತೆ ಮತ್ತೆ ಡಿಗ್ರಿಯಲ್ಲಿ. ನೀವು ಬೇಕಾದರೆ ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ನೋಡ್ಬೋದು, ಮಲ್ಟಿಪ್ಲೈಯಿಂದ ಡಿವೈಡ್ ಮಾಡಿ ನೋಡ್ಬೋದು. -29 ಡಿಗ್ರಿ ಇವಾಗ 1 × 60 ಮಿನಿಟ್ಸ್. ಸೊ ಬೇಸಿಕ್ಲಿ ಇದೇನಾಗುತ್ತೆ, 5 ಮತ್ತು 5 ಉಳಿಯುತ್ತೆ. ಸೊ 5 ಮಿನಿಟ್ 5/11 ಮಿನಿಟ್. ಇದು ಥರ ಉಳಿದ ನಂತರ -29 5 × 60 ಡಿವೈಡೆಡ್ ಬೈ 11. ಇಲ್ಲೇ ಮತ್ತೆ 5 ಉಳಿಯುತ್ತೆ. ಸೊ ಅದು 5 ಬರೆಯೋತ್ತಿಲ್ಲ, ನಾನು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರೀತಿದ್ದೇನೆ. ಸೊ 25 ಸೆಕೆಂಡ್ಸ್. ಸೊ ಇದಾಗಿತ್ತು ಡಿಗ್ರಿಯಲ್ಲಿ ಬಂದಿದೆ. ಇದು ಬಿಟ್ಟು ಮತ್ತೇನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ ಇದರ ಪಾರ್ಟ್ 2 ನಾನು ಮಾಡ್ತೀನಿ, ಯಾಕಂದರೆ ಕ್ವಶನ್ ನಂಬರ್ 2ಅಲ್ಲಿ ಇನ್ನೂ 3rd ಮತ್ತು 4th ಕ್ವಶನ್ ಇದೆ. ಸೊ ಅದನ್ನು ಕೂಡ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.